ಮಾಡಿದರೆ ಮಡಿಕೆ ಕುಡಿಕೆ ಯಾದೆ ಹಂಗೆ ಇಕ್ಕಿದ್ರೆ ಜಡಿ ಮಣ್ಣ ಆದೆ ನೀನಾರಿ ವಾಟ್ ಇಸ್ ದಿಸ್ ಪುಟ್ಲಕ್ಷ್ಮ ಏ ಪುಟ್ಲಕ್ಷ್ಮ ಅಲ್ಲ ಈ ಮಡಿಕೆ ನಿಂತರನೇ ವಿಚಿತ್ರವಾಗಿದೆ ಯಾರು ಮಾಡಿದ್ದು ಹೋಗ್ಲಮ್ಮ ಯಾರಮ್ಮ ಮಾಡಿದ್ದು ನಿಮ್ಮ ಅಣ್ಣನ ನನ್ನ ಮಗ ಬಲ್ಬತ್ ಬಂತ ಗೆಟ್ ಔಟ್ ಹೋಗು ಹೋಗು ರಾಮನೋ ಸೀತ್ನು ವನವಾಸಕ್ಕೆ ಹೋದಾಗ ಸೀತೆ ಇದೇ ಗಡಿಗೆಯಲ್ಲಿ ನೀರು ತಗೊಬಂದು ರಾಮನಿಗೆ ಕುಡಿಸ್ಲು ಅಂತ ಹೇಳ್ಬಿಟ್ರೆ ಜನ ಸೆಂಟಿಮೆಂಟ್ ಆಗಿ ನಂಬಿ ಲಾಭಕ್ಕಂತ ತಗೊಂಡು ಸೋಕೆ ಸಲಿಕ್ಕೊಂಡ್ಬಿಡ್ತಾರೆ ತಿಂಗಳ ಕಾಲ ಯಾರನ್ನೂ ಕೇಳಂಗಿಲ್ಲ ಸ್ವಾಮಿ ಫುಲ್ ವರ್ಕೌಟ್ ನನ್ನ ಮಗ ಬತ್ತಾನಪ್ಪ ಗ್ಯಾಸ್ ಕ್ಯಾಪ್ ಆಗ್ಬಿಡ್ಬೇಕು ಬಂದ್ಬಿಟ್ನಲ್ಲಪ್ಪ ಏನ್ ಮಾಡಿ ಸೂರ್ಯೋದಯ ತೀಟದ್ದು ಸದೆ ಬಡಿಯಲು ನಮ್ಮ ಪುಟ್ಟರಾಜು ಕೈಲಿ ಮಣ್ಣಿನ ಗದೆ ಮಾಡಿಸಿದೀನಿ ಈಗಲೇ ಸದೆ ಗುಡ್ ಕ್ಯಾಚ್ ಸನಾದಿ ಅಪ್ಪನ ಜಯಪ್ರದ ಡ್ಯಾನ್ಸ್ ಆಯ್ತಲ್ಲ ಏನ್ ವಿಷಯ ಹೇಳು ಮಡಿಕೆ ನಾನು ಬೆಂಗಳೂರಿಗೆ ಹೋಗ್ತೀನಿ ನಂಗೆ ಒಂದು 500 ರೂಪಾಯಿ ಕೊಡ್ಬೇಕಪ್ಪ ನೀನು ಅದನ್ನ ತಗೊಂಡು JP ನಗರಕ್ಕೆ ಹೋಗ್ಬಿಟ್ಟು ಅಂಬರೀಶ್ ಅವ್ರ ಮನೆ ಮುಂದೆ ಹೋಗಿ ಈ ಮಡಿಕೆನ ಅವ್ರ ಕೈಲಿ ಕೊಟ್ಬಿಟ್ಟು ಫೋಟೋನು ತೆಗಿಸ್ಬಿಟ್ಟು ಹಂಗೆ ಒಂದ್ಸರಿ ವಿಡಿಯೋ ಮಾಡಿಸ್ಬಿಟ್ಟು ಹೇಳಿಸ್ಬಿಡ್ತೀನಿ ಅವ್ರ ಕೈಲಿ ಎಲ್ರೂ ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ ಯಾರು ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ ಎಲ್ಲಿ ತಳಗೋಯ್ತದೆ ಅಂತ ಹಂಗೆ ಒಂದ್ ಸೈಡಲ್ಲಿ ಹಾಕ್ಸ್ಬಿಡ್ತೀನಿ ಉಪಯೋಗಿಸೋದಾದ್ರೂ ನಮ್ ಪುಟ್ಟರಾಜು ಮಾಡಿದ ಮಡಿಕೆ ಗಡಿಗೆ ಕುಡಿಕೆನ ಉಪಯೋಗಿಸಿ ಅಂತ ಅವಾಗ ನಿಂಗೆ ಆಳ್ರು ನನ್ ದುಡ್ಡು ನೀನು ಮಾಡ್ತಾನೆ ಇರೋ ನಾನು ಎಣಿಸ್ಕೊತಾನೆ ಇರ್ತೀನಿ ಈ ಮನೇನ ಒಡಿಸಾಕೆ ಸಣ್ಣದಾಗ ಒಂದು ವಿಧಾನಸೌಧ ಕಟ್ಸ್ಕೊಬಿಡವ ವಿಧಾನಸೌಧ ಹೌದಾ 100 ರೂಪಾಯಿ ಪುಟ್ಟಲಕ್ಷ್ಮಿ ಇನ್ಮೇಲೆ ನಮ್ಮ ಅಪ್ಪನಿಗೆ ಮಧ್ಯಾಹ್ನ ಊಟ ಹಾಕ್ಬೇಡ ದುಡ್ಡಿಲ್ಲ ಅಂದ್ರೆ ಬೀದಿ ನಾಟಕ ಶುರು ಹಚ್ಕೊಂಡ್ಬಿಡ್ತಾನೆ ಪಂಡಿತನಳ್ಳಿ ಮಹಾಜನ್ರೇ ನಮ್ಮ ಏಕೈಕ ಪುತ್ರರಂತ ಪುಟ್ಟರಾಜು ಅವರು ಮಧ್ಯಾಹ್ನದ ಭೋಜನವನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಇದಕ್ಕೆ ಎಲ್ಲ ಸೇರ್ಬಿಟ್ಟು ಒಟ್ಟಿಗೆ 300 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ತಂದೆ ಅದು ನನಗೆ ಬಹಳ ಸಂತೋಷವಾಗ್ತಿದೆ ಮಹಾಜನಗಳೇ ಈ ಕುಡುಕನ ಏಕೈಕ ಪುತ್ರನಾದ ನಾನು ಹೇಳುವುದೇನೆಂದ್ರೆ ಭಕ್ತ ಕುಂಬಾರನ ಭಕ್ತಿ ಹೆಚ್ಚಾಗಿ ತನ್ನ ಮಗನ ತುಳಿದ ಹಾಗೆ ನಮ್ಮ ಅಪ್ಪನ ಮೇಲೆ ನನಗೆ ಪ್ರೀತಿ ಹೆಚ್ಚಾಗಿ ಕೆಸರಳಾಗಿ ತುಳಿಬೇಕು ಅಂತಿದ್ದೀನಿ ತಾವೆಲ್ಲ ಬಂದು ನನಗೇನು ಅಭ್ಯಂತರ ದಯವಿಟ್ಟು ಬನ್ನಿ ಮಡಿಕೆ ಮಡಿಕೆ ನಾನಲ್ಲ ಸದ್ಯ ನಿನ್ ಕಣ್ಣೆದ್ರಿಗೆ ಇದ್ದೀನಿ ಬಚಾವಾದೆ ಇಲ್ಲ ನೀನು ನಂಬ್ತಿದ್ದ ಬಿಡ 100 ರೂಪಾಯಿ ಕೊಡು ಟೇಷನ್ ಕಂಪ್ಲೇಂಟ್ ಯಾವಾಗ ನೋಡಿದ್ರೆ ಇದೇ ಆಯ್ತು ನಿಂದು ಪುಟ್ಟಲಕ್ಷ್ಮಿ ಇಲ್ಲಿಟ್ಟಿದ್ ಮಡಿಕೆ ಇಲ್ಲಿ ಏನಮ್ಮ ಇದೇನು ಮಡಕೆ 8 ತಿಂಗಳು ಬಸ್ರಿ ತರ ಈ ಚಿತ್ರವಾಗ ಇತ್ತಲ್ಲ ಅದ ನೀರಲ್ಲಿ ಹಾಕೋವರೆಗೂ ಸರಿಯಾಗೇ ಇತ್ತು ನೀರು ಮುತ್ಕೊಡ್ತಲ್ಲ ಅದಕ್ಕೆ ಹೀಗಾಗ್ಬಿಟ್ಟು ಪುಟ್ಟರಾಜಂಗೆ ಹೇಳಿ ತೊಟ್ಟಿ ಸರಿ ಮಾಡಿಸ್ಕೊಳತ್ತಾನೆ ಅದಕ್ಕೆ ಅವನು ಮೊದಲು ನಿನ್ನನ್ ತಟ್ಬಿಟ್ಟು 17 ವರ್ಷದವ್ರು ಮಾಡ್ತಾನಂತೆ ಆಮೇಲೆ ಮಡಕೆ ತಟ್ಟಿ ಸರಿ ಮಾಡ್ತಾನಂತೆ ಅದಕ್ಕೆ ನಾನೇನ್ ಹೇಳೋಕ್ಕಾಗತ್ತೆ ಹಿಂಗ್ ಮಾತಾಡಿ ಮಾತಲ್ಲೇ ಸೀರೆ ನೇಯ್ದು ಬಿಡ್ತೀಯ ಮಳ್ಳಿ ಪುಟ್ಟಲಕ್ಷ್ಮಿ ಇಲ್ವಾ ಅಂತ ಕೇಳ್ತಿದ್ಯಾ ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ ಏಯ್ ಅದು ಪುಟ್ಟಲಕ್ಷ್ಮಿ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಮಡಕೆ ಮಾಡಿದೀನಿ ತಗೊಂಡ್ ಹೋಗು ಅಂದ್ಲು ಏನು ಅವಳಂದ್ಲ ಮಾತಾಡದ್ಲ ಬಾಯ್ ಮುಚ್ತೀಯಾ ಮಡಕೆ ಕೊಟ್ಲು ಪಾಪ ಬೇಜಾರು ಯಾಕೆ ಮಾಡೋದು ಅಂತ ತಗೊಂಡ್ ಬಂದು ಅಂದ ಹಾಗೆ ಆ ಮಡಕೆ ಯಾಕೆ ನಿಂತರ ವಕ್ರವಾಗಿದೆ ಏನಂದೆ ನಾನು ವಕ್ರವಾಗಿದ್ದೀನ ನೀನು ಎಷ್ಟು ಮಾತಾಡ್ತೀಯ ಅಪ್ಪ ನೋಡಪ್ಪ ಕುಂಟೆ ಬಿಲ್ಲೆ ಆಟ ಆಡೋ ವಯಸ್ಸು ಹೋಯ್ತು ಮದ್ವೆ ಆಟ ಆಡೋ ವಯಸ್ಸು ಬಂತು ಮಾವ ನೀವ್ ಯಾವಾಗ ಬಂದ್ರಿ ನಾನ್ ಬಂದು ಅರ್ಧ ಗಂಟೆ ಆಯ್ತು ಮಾವ ನೀವ್ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ ನೀವು ಮೊದಲು ಹೇಳಿ ಇರು ಯಾಕೆ ತಲೆ ಮೇಲೆ ನೀವು ಮೊದಲು ಹೇಳಿ ಮಾವ ಹೇಳಿ ನಾನು ಆಗ್ಲೇ ಹೇಳಿದೆ ಆ ಮಗದ ಹತ್ರ ಹೋಗ್ಬೇಡ ಕಣಯ್ಯ ಅಂತ ನನ್ನ ಮಾತು ಕೇಳ್ದ ಅಲ್ಲ ಮಾವ ಅಂಥದ್ದು ಏನಿದೆ ಆ ಮಗದಲ್ಲಿ ಅಂತ ಅವಳು ಮದುವೆ ಸೀರೆನ ಬೇರೆ ಯಾರು ನೇಯಬಾರ್ದಂತಪ್ಪ ಒಂದೊಂದು ಎಳೆಯಲು ಅವಳ ಹೆಸರೇ ಇರ್ಬೇಕಂತೆ ಅದಕ್ಕೆ
ಅದು ಸರಿನೇ. ಇವತ್ತಲ್ಲ ನಾಳೆ ಆ ಸೀರೆ ನಮ್ಮನೆಗ್ ತಾನೇ ಬರ್ಬೇಕು. ತಲೆ ಮೇಲೆ ಸರಿಯಾಗಿ ಕೂದಲೇ ಇಲ್ಲ. ನಿಮ್ಮನ್ ಯಾರು ಮದ್ವೆ ಆಗ್ತಾರೆ? ನೀನ್ ಬೇಡ ಅಂದ್ರೆ ಬಿಡು, ನಿನ್ ತಂಗಿನ ಮದ್ವೆ ಆಗ್ತೀನಿ. ಮಾಡ್ಕೊಡಿ. ನೀವು ದುಡ್ಡೆಲ್ಲ ಅವಳು ಪೌಡ್ರು ಸ್ನೋ ಅದಕ್ಕೆ ಖರ್ಚಾಗುತ್ತೆ. ಅಷ್ಟೇ ಅಲ್ಲ, ವರ್ಷಕ್ಕೆ 10 ಮಕ್ಕಳನ್ನ ಹೆತ್ಕೊಡ್ತಾಳೆ. ಅಪ್ಪ ನೋಡಪ್ಪ. ಯಾಕಮ್ಮ ಕಚ್ಚಾಡ್ತೀರಾ? ನಿಮ್ಮ ಹಣೆಯಲ್ಲಿ ಆ ಶಿವ ಏನು ಬರ್ದಿರ್ತಾನೋ ಆ ರೀತಿ ಆಗುತ್ತೆ. ಹೋಗು, ಸೀರೆಗಳು ತಗೊಂಬ. ಭಾವ, ನಮ್ಮೂರ್ ಜಾತ್ರೆಗೆ ಸೀರೆ ಆರ್ಡರ್ ತಗೊಂಡ್ಬಿಟ್ಟಿದೀನಿ. ಅಷ್ಟೊತ್ತಿಗೆ 100 ಸೀರೆ ರೆಡಿ ಮಾಡ್ಕೊಟ್ಬಿಡಿ ಭಾವ. ಆಯ್ತು ಕಣಪ್ಪ. ಅಕ್ಕ, ಭಾವ, ನಾ ಬರ್ತೀನಿ. ಒಳ್ಳೇದು. ಗೌರಿ, ಆ ನಾ ಬರ್ತೀನಿ ಕಣೆ. ಸರಿ ಮಾವ. ಅಯ್ಯೋ, ನನ್ ಮನೆ ಸಾಮಾನೆಲ್ಲ ಆಚೆ ಹಾಕ್ತಾರಲ್ಲಪ್ಪ. ನಾನೇನಪ್ಪ ಮಾಡ್ಲಿ? ಅಯ್ಯೋ, ಶಾಂತಮ್ಮ, ನನ್ ಮನೆ ಖಾಲಿ ಮಾಡ್ಬೇಡ ಅಂತ ಹೇಳವ್ವ. ನೀವ್ ಯಾರಾದ್ರೂ ಹೇಳಿ ಅವನ್ಗೆ, ಮನೆ ಖಾಲಿ ಮಾಡ್ಬೇಡ ಅಂತ ಹೇಳಿ ಅವನ್ಗೆ. ನೋಡಿ ಒಳ ಹುಟ್ಟನ್ನು ಕಂಡ್ರೆ ಕಾಂಡಂಗ್ ಹೋಗ್ತಾವ್ನೆ. ನನಗ್ ಸಹಾಯ ಮಾಡಕ್ ಯಾರವ್ರೆ? ನನ್ ಮಗ ಬಂದೇ ಬರ್ತಾನೆ. ನಿನ್ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ನಾನ್ ಒಂಟಿ ಹೆಣ್ಣು, ವಯಸ್ಸಿಗೆ ಬಂದಿ ಹೆಣ್ಣು ಮಗ ಅವಳೆ. ಚೂಡಾಮಣಿ, ಕಣ್ಣೀರ್ ಹಾಕೋದು ಒರ್ಸ್ಕೊಳ್ಳೋದು ನೋಡಿ ನೋಡಿ ನನಗೂ ಸಾಕಾಗ್ಬಿಟ್ಟೈತೆ. ನಾನಿನ್ ಬಿಡಕ್ಕಿಲ್ಲ. ನಾನ್ ಏನ್ ಮಾಡ್ಲಿ? ಎಲ್ಗ್ ಹೋಗ್ಲಿ? ಮಸಾಣಕ್ ಹೋಗು. ಕಾಸು ಕೊಟ್ಟವನು ಗೊತ್ತು ಕೊಡ್ಲಿ ಬೆಲೆ ಏನು ಅಂತ. ಏನ್ರಲ್ಲ ಮಕ್ಕ ನೋಡ್ತಾ ಇದ್ದೀರಾ? ಎಲ್ಲ ತಗದ್ ಗಾಡಿಗೆ ಹಾಕರ್ರ. ವಯಸ್ಸಿಗೆ ಬಂದ ಹೆಣ್ಮಗಳನ್ನ ಗಂಡ ಸತ್ತವನ್ನ ಬೀದಿಗೆ ಬಿಟ್ಬಿಟ್ರಲ್ಲಪ್ಪ. ಅಯ್ಯೋ, ನಮ್ಮ ಮಕ್ಳ ಎಲ್ಲಾರು ಸೇರಿಸಿ ಗಾಡಿಗೆ ಹಾಕ್ರು ಅಂದ್ರೆ ಅವ್ರಿಬ್ಬರನ್ನ ಹಾಕೋಬಿಟ್ರಿ. ಏನೇ ಬಾಯಿಗೆ ಬಂದಂಗೆಲ್ಲ ಶಾಪ ಆಗ್ತಾ ಇದ್ಯಾ? ಏನೋ ಹೋಗ್ಲಿ ಪಾಪ ಅಂತ ಬಿಟ್ರೆ, ನೀನು ನಿನ್ನ ಮಗಳು ನಮ್ಮ ಮಟ್ಟಿಗೆ ಬಂದು ನಮ್ ತನಕರುಗಳನ್ನ ಕಾದು ನಿಮ್ ಬಡ್ಡಿ ಹಣ ತೀರ್ಸು. ಆಮೇಲೆ ನಿನ್ನ ಮಗ ದುಬೈಯಿಂದ ಬಂದು ನಿಮ್ಮಿಬ್ಬರನ್ನ ಬಿಡಿಸ್ಕೊಂಡೋಗ್ಲಿ. ಅಂತ ಸಾಲ ಕೇಳಕ್ ಬಂದ್ರೆ ಮಧ್ಯದಲ್ಲಿಂದ ನಾವು ದೊಡ್ಡದಾಗಿ ಸಾಲ ಕೇಳೋ ರೀತಿ ಇದು. ಹೆಂಗಸನ್ನ ನಡು ಬಿದ್ದಲ್ಲಿ ಜುಟ್ಟಿಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ಯಾ? ನೀನು ಒಬ್ಬ ಗಂಡ್ಸ. ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ಯಾ? ನೀನ್ ಗಂಡ್ಸಾಗಿದ್ರೆ ಮೊದಲು ದುಡ್ಡು ಮಾಡ್ಕೋ. ಅತ್ತೆ, ಎಷ್ಟು ದುಡ್ಡು ಕೊಡ್ಬೇಕು ಅವನಿಗೆ? ನನ್ ಮಗನ್ ದುಬೈ ಕಳ್ಸೋದಕ್ಕೆ 50,000 ಇಸ್ಕೊಂಡಿದ್ದೆ. ಅತ್ತೆ, ನನ್ನ ತಂಗಿ ಪುಟ್ಟಲಕ್ಷ್ಮಿ ಮದುವೆಗೋಸ್ಕರ 50,000 ರೂಪಾಯಿ ಹಣ ಇಟ್ಕೊಂಡಿದ್ದೀನಿ. ನಾನು ನಾಳೆ ತಂದು ಕೊಡ್ತೀನಿ. ನಿಮ್ಮ ಮಗ ದುಬೈದ ಬಂದ ತಕ್ಷಣ ನನಗೆ ತಂದು ಕೊಟ್ಟು. ಏಯ್, ನಾಳೆ ಬೆಳಗ್ಗೆ ಬಂದು ನೀನು ದುಡ್ಡು ತಗೊಂಡೋಗೋ. ಆಯ್ತು ಬಿಡು. ಏಯ್, ನಿಂತ್ಕೊಳ. ನೀನ್ ಎತ್ತಾಕೊಂಡು ಹೋಗ್ತೀವಿ ಸಾಮಾನುಗಳೆಲ್ಲ ವಾಪಸ್ ತಂದು ಎಲ್ಲೆಲ್ಲಿ ತಾಲೆ ಇಟ್ಬಿಟ್ಟೋಗು. ಆಯ್ತು. ಏಯ್, ತಗೊಂಡ್ ಬೇಗ ತೆಗಿಯ. ಸರಿ. ಏಯ್, ಗಾಡಿ ಸಾಮಾನು ಒಳಗಾಕ್ರು. ಮನೆಗೆ ನಡಿ ಮಗ. ಬಾ ಮಗ, ಬಾ ಮಗ.